ಗುರುದೇವ್ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಂದು ನೀವು ಯಾವ ಕೆಲಸವನ್ನ ಮಾಡಿದ್ರೆ ಅದೃಷ್ಟ ನಿಮ್ಮದಾಗುತ್ತೆ, ಯಾವ ಕೆಲಸವನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು, ಹಾಗೆ ನೀವು ಮಾಡಬೇಕಾದ ಕೆಲಸ ಕಾರ್ಯಗಳು ಏನು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಳುವುದು. ಇಂದಿನ ದಿನಾಂಕ 27 ನವೆಂಬರ್ 2025. ಇದು ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ. ಮೊದಲನೇದಾಗಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರೇ, ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹವನ್ನು ತುಂಬುವ ದಿನ. ದಿನದ ಆರಂಭದಲ್ಲಿ ಸ್ವಲ್ಪ ತಡೆತಡಿಕೆ ಅಥವಾ ಅನಿರೀಕ್ಷಿತ ಒತ್ತಡ ಕಾಣಿಸಬಹುದು. ನೀವು ಮಾಡಬೇಕಾದ ಕೆಲಸಗಳು ಒಂದರ ಹಿಂದೆ ಒಂದು ಬಂದು ಸಣ್ಣ ಒತ್ತಡವನ್ನು ಉಂಟುಮಾಡುವ ಸಂಭವವಿದೆ. ಮಧ್ಯಾಹ್ನಕ್ಕೆ ಬರುತ್ತಿದ್ದಂತೆ ನೀವು ಬಯಸಿದ ರೀತಿಯ ಶಾಂತಿ ಮತ್ತು ಸರಿಯಾದ ದಾರಿಯಲ್ಲಿ ಕೆಲಸಗಳು ಮುಂದುವರಿಯುವ ಸಾಧ್ಯತೆ ಸ್ಪಷ್ಟವಾಗುತ್ತದೆ. ವೃತ್ತಿಜೀವನದಲ್ಲಿ ಇವತ್ತು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಉತ್ತಮ ಫಲಿತಾಂಶ ತಂದುಕೊಡುತ್ತವೆ. ನಿಮ್ಮ ಪರಿಶ್ರಮಕ್ಕೆ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಚೆನ್ನಾದ ದಿನ. ವ್ಯಾಪಾರಿಗಳಿಗೆ ಚಿಕ್ಕ ಮಟ್ಟದ ಲಾಭ, ಅನಗತ್ಯ ಖರ್ಚನ್ನು ತಪ್ಪಿಸಲು ಯತ್ನಿಸಿದರೆ ನಿಮ್ಮ ಹಣಕಾಸು ಸ್ಥಿತಿ ಇನ್ನಷ್ಟು ಬಲವಾಗುತ್ತದೆ. ಹೂಡಿಕೆಗೆ ಸಂಬಂಧಿಸಿದಂತೆ ತಾಳ್ಮೆಯಿಂದ ನಿರ್ಧಾರ ಮಾಡಿದರೆ ಶುಭಫಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಮಾತುಕತೆ ನಡೆಯಬಹುದಾದರೂ ಅವು ಗಂಭೀರ ಗೊಂದಲಗಳಿಗೆ ಕಾರಣವಾಗುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಪರಿಹಾರ, ಹೊಂದಾಣಿಕೆ ಮತ್ತು ಪ್ರೀತಿಯ ಕ್ಷಣಗಳು ಹೆಚ್ಚಾಗುವ ಸಂಭವ. ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಯೋಗ, ಧ್ಯಾನ ಅಥವಾ ಸ್ವಲ್ಪ ಕಾಲ ನಡಿಗೆ ಮನಸ್ಸಿಗೆ ಸಮಾಧಾನ ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಇವತ್ತು ನಿಮ್ಮ ಹೆಜ್ಜೆಗಳು ಸರಿಯಾದ ದಾರಿಯಲ್ಲೇ ಸಾಗುತ್ತವೆ. ತಾಳ್ಮೆ, ಸ್ಪಷ್ಟತೆ ಮತ್ತು ಸಕಾರಾತ್ಮಕ ಮನೋಭಾವ ಇಟ್ಟುಕೊಂಡರೆ ಇವತ್ತು ನಿಮ್ಮ ಪರವಾಗಿಯೇ ಪರಿಣಮಿಸಲಿದೆ. ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರೇ, ಇಂದು ನಿಮ್ಮ ದಿನ ನಿಧಾನವಾಗಿ ಆರಂಭವಾದರೂ ಅದರೊಳಗೆ ಇರುವ ಶಕ್ತಿಯು ತುಂಬ ಬೆಂಬಲಕಾರಿ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ದೈಹಿಕ ದಣಿವು ಅಥವಾ ಮನಸ್ಸಿನಲ್ಲಿ ಆಲಸ್ಯ ಅನುಭವಿಸಬಹುದು. ಕೆಲವು ಕೆಲಸಗಳು ನೀವು ನಿರೀಕ್ಷಿಸಿದಷ್ಟು ವೇಗವಾಗಿ ನಡೆಯದೇ ಇರಬಹುದು. ಆದರೆ ಆತಂಕ ಬೇಡ, ಸಮಯ ಕಳೆದಂತೆ ನಿಮ್ಮ ಶಕ್ತಿ, ಕೇಂದ್ರೀಕರಣ ಮತ್ತು ಕೆಲಸ ಮಾಡುವ ವೇಗ ಹೆಚ್ಚಾಗುತ್ತದೆ. ವೃತ್ತಿಜೀವನದಲ್ಲಿ ಇಂದು ನಿಮ್ಮ ಶಾಂತ ಮತ್ತು ಸ್ಥಿರ ಸ್ವಭಾವ ನಿಮಗೆ ದೊಡ್ಡ ಸಹಾಯ ಮಾಡುತ್ತದೆ. ಹೊಸ ಕೆಲಸಗಳು, ಹೊಸ ಹೊಣೆಗಾರಿಕೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದ್ದರೂ ಅವನ್ನು ನೀವು ಸುಲಭವಾಗಿ ನಿರ್ವಹಿಸಬಲ್ಲಿರಿ. ವ್ಯವಹಾರಿಗಳಿಗೆ ಇಂದು ಲಾಭ ನಿಧಾನವಾಗಿ ಆದರೆ ಖಚಿತವಾಗಿ ಬರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಸುಸ್ಥಿರ ದಿನ. ನೀವು ಮಾಡಿದ ಹಿಂದಿನ ಶ್ರಮ ಈಗ ಫಲ ನೀಡಿ ಶುರುವಾಗುತ್ತದೆ. ಅನಗತ್ಯ ವೆಚ್ಚಗಳನ್ನು ಇಂದು ದೂರವಿಡುವುದು ಉತ್ತಮ. ಕುಟುಂಬ ಜೀವನದಲ್ಲಿ ಇಂದು ಶಾಂತಿ ಹಾಗೂ ಹಿತಭಾವ ಹೆಚ್ಚುತ್ತದೆ. ಮನೆಯವರು ನಿಮ್ಮ ಮಾತಿನನ್ನು, ಸಲಹೆಯನ್ನು ಗೌರವದಿಂದ ಸ್ವೀಕರಿಸುತ್ತಾರೆ. ದಾಂಪತ್ಯ ಜೀವನದಲ್ಲಿ ಇಂದು ಸೌಹಾರ್ದ, ಪ್ರೀತಿ ಮತ್ತು ಪರಸ್ಪರ ಸಮಜಾಯಿಷಿ ಹೆಚ್ಚಾಗುತ್ತದೆ. ಸ್ನೇಹಿತರಿಂದ ಸಹಕಾರ ಮತ್ತು ಬೆಂಬಲ ದೊರೆಯುವ ಸಾಧ್ಯತೆ ಜಾಸ್ತಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ಸೌಪ್ತಿಕವಾಗಿ ನಡೆಯುವುದು ಒಳಿತು. ಒಟ್ಟಾರೆಯಾಗಿ ಇಂದು ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸವೂ ನಿಧಾನವಾಗಿ ಆದರೆ ನಿಖರವಾಗಿ ಯಶಸ್ಸಿನತ್ತ ಸಾಗುತ್ತದೆ. ನಿಮ್ಮ ಸ್ಥಿರತೆ, ತಾಳ್ಮೆ ಮತ್ತು ಮನಸ್ಸಿನ ಶಾಂತಿ ಇಂದು ದಿನವನ್ನು ತುಂಬಾ ಫಲಪ್ರದವಾಗಿಸುತ್ತದೆ. ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರೇ, ಇಂದು ನಿಮ್ಮ ದಿನದಲ್ಲಿ ಚುರುಕು ಮತ್ತು ಹೊಸ ಆಲೋಚನೆಗಳ ಪ್ರವಾಹ ಹೆಚ್ಚಾಗುತ್ತದೆ. ಬೆಳಗಿನ ವೇಳೆಯಲ್ಲಿ ಕೆಲವು ಅಸ್ಪಷ್ಟ ವಿಚಾರಗಳು ಮನಸ್ಸನ್ನು ಕಾಡಬಹುದು. ಏನು ಮೊದಲಿಗೆ ಮಾಡೋದು ಎಂಬ ಗೊಂದಲ ಕ್ಷಣಿಕವಾಗಿ ಉಂಟಾಗಬಹುದು. ಆದರೆ ದಿನ ಮುಂದುವರಿದಂತೆ ನಿಮ್ಮ ಚಾತುರ್ಯ ಮತ್ತು ಮಾತಿನ ಕೌಶಲ್ಯ ಎಲ್ಲಾ ಪರಿಸ್ಥಿತಿಗಳನ್ನು ಸರಿಯಾಗಿ ನಿಯಂತ್ರಣಕ್ಕೆ ತರುತ್ತದೆ. ವೃತ್ತಿಜೀವನದಲ್ಲಿ ಇಂದು ನೀವು ನೀಡುವ ಸಲಹೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನಿಮ್ಮ ಸಂವಹನ ಸಾಮರ್ಥ್ಯ ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಹೊಸ ಅವಕಾಶಗಳು ಇಂದು ನಿಮ್ಮ ಬಾಗಿಲಿಗೆ ತಟ್ಟಬಹುದು, ಅವನ್ನು ನಿರ್ಲಕ್ಷಿಸಬೇಡಿ. ಹಣಕಾಸಿನ ವಿಷಯದಲ್ಲಿ ಇಂದು ಜಾಗ್ರತೆ ಮತ್ತು ಬುದ್ಧಿವಂತಿಕೆ ಎರಡೂ ಮುಖ್ಯ. ಅನಿರೀಕ್ಷಿತ ಆದಾಯದ ಸೂಚನೆ ಇದ್ದರೂ ಅನಿರೀಕ್ಷಿತ ವೆಚ್ಚಗಳು ಬರಬಹುದಾದ ಕಾರಣ ಗಮನ ಇರಲಿ. ಕುಟುಂಬದಲ್ಲಿ ಇಂದು ಸಂವಹನ ಮುಖ್ಯ ಪಾತ್ರ ವಹಿಸುತ್ತದೆ. ಮಾತು ತಪ್ಪಾಗಿ ಅರ್ಥವಾಗದಂತೆ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಸಂಭಾಷಣೆ ನಡೆಸುವುದು ಒಳಿತು. ದಾಂಪತ್ಯ ಜೀವನದಲ್ಲಿ ಇಂದು ಸೌಹಾರ್ದ ಹೆಚ್ಚಾಗುತ್ತದೆ. ಸಣ್ಣ ಸುತ್ತಾಟ, ಹಿತಭಾಷೆ ಮತ್ತು ಪರಸ್ಪರ ಗಮನ ದಿನವನ್ನು ಸುಂದರಗೊಳಿಸುತ್ತದೆ. ಸ್ನೇಹಿತರೊಂದಿಗೆ ಇಂದು ಮಾತುಕತೆಯಲ್ಲಿ ಸ್ಪಷ್ಟತೆ ಅಗತ್ಯ. ಆರೋಗ್ಯದ ವಿಷಯದಲ್ಲಿ ಇಂದು ಮಾನಸಿಕ ಒತ್ತಡದಿಂದ ದೂರವಿರಬೇಕು.
ಧ್ಯಾನ, ಉಸಿರಾಟ ವ್ಯಾಯಾಮ ಅಥವಾ ಸ್ವಲ್ಪ ಸಮಯ ಸ್ವಂತಕ್ಕೆ ಕೊಡುವುದು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಒಟ್ಟಾರೆಯಾಗಿ ಇಂದು ನಿಮ್ಮ ಬುದ್ಧಿವಂತಿಕೆ, ಚಾತುರ್ಯ ಮತ್ತು ಸಂವಹನ ಕೌಶಲ್ಯಗಳು ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರೇ, ಇಂದು ನಿಮ್ಮ ಭಾವನೆಗಳು ಮತ್ತು ಮನಸ್ಸಿನ ಶಾಂತಿ ಪ್ರಮುಖ ಪಾತ್ರ ವಹಿಸುತ್ತವೆ. ಬೆಳಗಿನ ವೇಳೆಯಲ್ಲಿ ಸ್ವಲ್ಪ ಭಾವನಾತ್ಮಕ ಏರುಪೇರಾಗಬಹುದು. ಹಿಂದಿನ ಕೆಲವು ವಿಚಾರಗಳು ಮನಸ್ಸಿನಲ್ಲಿ ತೇಲಿಬಂದರೂ ಅವು ನಿಮ್ಮ ದಿನದ ಮೇಲೆ ಹೆಚ್ಚು ಪ್ರಭಾವ ಬೀರುವುದಿಲ್ಲ. ವೃತ್ತಿಜೀವನದಲ್ಲಿ ನಿಮ್ಮ ಸಮರ್ಪಣೆ, ನಿಷ್ಠೆ ಮತ್ತು ಜವಾಬ್ದಾರಿ ಮನೋಭಾವವನ್ನು ಎಲ್ಲರೂ ಗಮನಿಸುತ್ತಾರೆ. ಕೆಲಸದಲ್ಲಿ ನೀವು ತೆಗೆದುಕೊಳ್ಳುವ ಶಾಂತ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಸ್ಥಿರತೆ ಮತ್ತು ಜಾಗ್ರತೆ ಎರಡೂ ಅಗತ್ಯ. ಮನೆಯ ಅವಶ್ಯಕತೆಗಳು ಸ್ವಲ್ಪ ಹೆಚ್ಚಾಗಬಹುದು. ಹೂಡಿಕೆ ಅಥವಾ ಹಣಕಾಸಿನ ಯೋಜನೆಗಳನ್ನು ಇಂದು ನಿಧಾನವಾಗಿ ಯೋಚಿಸಿ ಮಾಡುವುದರಿಂದ ಭವಿಷ್ಯದಲ್ಲಿ ಉತ್ತಮ ಲಾಭ ದೊರೆಯುತ್ತದೆ. ಕುಟುಂಬ ಜೀವನದಲ್ಲಿ ಇಂದು ಪ್ರೀತಿ, ಭಾವನೆ ಮತ್ತು ಕಾಳಜಿ ಹೆಚ್ಚಾಗುತ್ತದೆ. ಮನೆಯವರೊಂದಿಗೆ ಗಾಢವಾದ ಮಾತುಕತೆಗಳು ನಡೆಯಬಹುದು. ದಾಂಪತ್ಯ ಜೀವನದಲ್ಲಿ ಸೌಹಾರ್ದ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಹೆಚ್ಚಾಗುತ್ತದೆ. ಮನೆಯ ಹಿರಿಯರ ಆಶೀರ್ವಾದ ಇಂದು ನಿಮಗೆ ವಿಶೇಷ ಶಕ್ತಿ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಭಾವನಾತ್ಮಕ ಒತ್ತಡವನ್ನು ಕಡಿಮೆ ಮಾಡುವುದು ಮುಖ್ಯ. ನೀರಿನ ಸೇವನೆ, ಹಗುರ ಆಹಾರ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಒಳಿತು. ಒಟ್ಟಾರೆಯಾಗಿ ಇಂದು ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನವೇ ನಿಮ್ಮ ದಿನವನ್ನು ಸುಂದರಗೊಳಿಸುತ್ತವೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಜಾಗ್ರತೆಯಿಂದ ಮತ್ತು ಪ್ರೀತಿಯಿಂದ ಕೂಡಿದ್ದರೆ ಇಂದು ದಿನವೂ ನಿಮ್ಮ ಪರವಾಗಿ ಬಹಳ ಹಿತಕರವಾಗಿಸುತ್ತದೆ. ಸಿಂಹ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸಿಂಹ ರಾಶಿಯವರೇ, ಇಂದು ನಿಮ್ಮ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಧೈರ್ಯ ಹೊಸ ಮಟ್ಟಕ್ಕೇರುತ್ತದೆ. ಬೆಳಗಿನ ವೇಳೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ದೊಡ್ಡ ಆಲೋಚನೆಗಳು, ಹೊಸ ಗುರಿಗಳು ಮತ್ತು ಯೋಜನೆಗಳು ಮೂಡಬಹುದು. ವೃತ್ತಿಜೀವನದಲ್ಲಿ ಇಂದು ನೀವು ಬೆಳಗುವ ದಿನ. ನಿಮ್ಮ ಒತ್ತಡ ನಿರ್ವಹಣಾ ಕೌಶಲ್ಯ, ಕೆಲಸಕ್ಕೆ ಇರುವ ಬದ್ಧತೆ ಮತ್ತು ನಾಯಕತ್ವ ಗುಣಗಳನ್ನು ಎಲ್ಲರೂ ಗಮನಿಸುತ್ತಾರೆ. ಹೊಸ ಯೋಜನೆಗಳು, ಹೊಸ ಅವಕಾಶಗಳು ಮತ್ತು ಹೊಸ ಜವಾಬ್ದಾರಿಗಳು ನಿಮ್ಮತ್ತ ಬರುತ್ತವೆ. ವ್ಯಾಪಾರಿಗಳಿಗೂ ಇಂದು ಚುರುಕು ಬೆಳವಣಿಗೆ ಮತ್ತು ಹೊಸ ಗ್ರಾಹಕರ ಸಂಪರ್ಕಗಳ ಸೂಚನೆ ಇದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಸುಸ್ಥಿರತೆ ಮತ್ತು ಶುಭ. ಹಿಂದಿನ ಕೆಲವು ಪ್ರಯತ್ನಗಳು ಫಲ ನೀಡಲು ಪ್ರಾರಂಭಿಸುತ್ತವೆ. ಲಾಭ, ಸಣ್ಣ ಮಟ್ಟಿನ ಬೋನಸ್ ಅಥವಾ ಆರ್ಥಿಕ ಬೆಂಬಲ ಬರುವ ಸೂಚನೆ ಸ್ಪಷ್ಟ. ಆದರೆ ಅನಗತ್ಯ ವೆಚ್ಚಗಳನ್ನು ಇಂದು ದೂರವಿಡುವುದು ಒಳಿತು. ಕುಟುಂಬದಲ್ಲಿ ಇಂದು ಉಲ್ಲಾಸ ಮತ್ತು ಚೈತನ್ಯ ತುಂಬಿರುತ್ತದೆ. ಮನೆಯವರು ನಿಮ್ಮ ಮಾತು ಕೇಳುವರು, ನಿಮ್ಮ ನಿರ್ಧಾರಗಳನ್ನು ಗೌರವಿಸುವರು. ನಿಮ್ಮ ವ್ಯಕ್ತಿತ್ವದಿಂದ ಕುಟುಂಬಕ್ಕೆ ಇಂದು ವಿಶೇಷ ಶಕ್ತಿ ಹರಡುತ್ತದೆ. ಸ್ನೇಹಿತರೊಂದಿಗೆ ಇಂದು ಸಕಾರಾತ್ಮಕ ಸಂಭಾಷಣೆ ನಡೆಯುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ಶಕ್ತಿ ಮಟ್ಟ ಹೆಚ್ಚಾಗಿದ್ದರೂ ಅತಿಯಾದ ಒತ್ತಡ ಅಥವಾ ಅನಾವಶ್ಯಕ ತುರ್ತುತನ ತಪ್ಪಿಸುವುದು ಒಳಿತು. ಒಟ್ಟಾರೆಯಾಗಿ ಇಂದು ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ದೊಡ್ಡ ಶಕ್ತಿ. ನೀವು ಹೊರಹೊಮ್ಮುವ ಬೆಳಕು ಮತ್ತು ನಾಯಕತ್ವ ದಿನವನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗಿಸುತ್ತದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಇಂದು ಯಶಸ್ಸಿನತ್ತ ನಿಮಗೆ ದಾರಿ ತೆಗೆಯುತ್ತವೆ. ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರೇ, ಇಂದು ನಿಮ್ಮ ಪರಿಶುದ್ಧ ಚಿಂತನೆ ಮತ್ತು ವಿಶ್ಲೇಷಣಾ ಶಕ್ತಿ ವಿಶೇಷವಾಗಿ ಬೆಳಗುತ್ತದೆ. ಬೆಳಿಗ್ಗೆ ಸ್ವಲ್ಪ ಗೊಂದಲ ಅಥವಾ ಕೆಲಸದ ಒತ್ತಡ ಕಂಡರೂ ಸಮಯದೊಂದಿಗೆ ಮನಸ್ಸು ಸಮತೋಲನ ಪಡೆದು ಕೆಲಸಗಳು ಸರಿಯಾಗಿ ನಡೆಯಲಾರಂಭಿಸುತ್ತವೆ. ವೃತ್ತಿಜೀವನದಲ್ಲಿ ಇಂದು ನಿಮ್ಮ ಜವಾಬ್ದಾರಿ ಮತ್ತು ನಿಖರತೆ ಎಲ್ಲರನ್ನೂ ಮೆಚ್ಚಿಸುತ್ತದೆ. ಕೆಲವು ಹೊಸ ಕೆಲಸಗಳು ಬರುವುದು ಸಾಧ್ಯ, ಆದರೆ ನಿಮ್ಮ ಕ್ರಮಬದ್ಧ ಶೈಲಿಯಿಂದ ಅವನ್ನು ಸುಲಭವಾಗಿ ನಿರ್ವಹಿಸಬಹುದು. ವ್ಯಾಪಾರಿಗಳಿಗೆ ನಿಧಾನವಾದರೂ ಲಾಭದ ಸೂಚನೆ ಇದೆ. ಹಣಕಾಸಿನಲ್ಲಿ ಇಂದು ಜಾಗ್ರತೆ ಮುಖ್ಯ. ಅನಗತ್ಯ ವೆಚ್ಚ ತಪ್ಪಿಸಿ ಅಗತ್ಯ ವೆಚ್ಚಗಳನ್ನು ನಿಯಂತ್ರಿಸಿ. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಸಿಗುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ಇಂದು ಶಾಂತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯಗಳು ಕಂಡರೂ ಅವು ಸುಲಭವಾಗಿ ಪರಿಹಾರವಾಗುತ್ತವೆ. ಸ್ನೇಹಿತರೊಂದಿಗೆ ಸ್ಪಷ್ಟ ಮತ್ತು ಹಿತಕರ ಮಾತುಕತೆ ಸಾಧ್ಯ. ಆರೋಗ್ಯದ ಬಗ್ಗೆ ಇಂದು ಅತಿಯಾದ ಯೋಚನೆ ಅಥವಾ ಒತ್ತಡ ದೂರವಿಡಿ. ಸ್ವಲ್ಪ ನಡಿಗೆ, ಹಗುರ ಆಹಾರ ಅಥವಾ ಧ್ಯಾನ ಮನಸ್ಸಿಗೆ ಶಾಂತಿ ತರುತ್ತದೆ. ಒಟ್ಟಾರೆಯಾಗಿ ಇಂದು ನಿಮ್ಮ ಶಿಸ್ತಿನೂ ತಾಳ್ಮೆಯೂ ಸರಿಯಾದ ಕ್ರಮವೂ ದಿನವನ್ನು ಉತ್ತಮವಾಗಿ ನಡೆಸಲು ಸಹಾಯ ಮಾಡುತ್ತದೆ. ತುಲಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರೇ, ಇಂದು ನಿಮ್ಮ ಸಮತೋಲನ, ಬುದ್ಧಿವಂತಿಕೆ ಮತ್ತು ಮೃದು ಸ್ವಭಾವ ಪ್ರಮುಖವಾಗಿವೆ. ಬೆಳಗಿನ ವೇಳೆಯಲ್ಲಿ ಕೆಲವು ನಿರ್ಧಾರಗಳಲ್ಲಿ ಗೊಂದಲ ಕಂಡರೂ ದಿನ ಸಾಗುತ್ತಿದ್ದಂತೆ ಸ್ಪಷ್ಟತೆ ಬರುತ್ತದೆ ಮತ್ತು ಕೆಲಸಗಳು ಸುಲಭವಾಗಿ ಮುಂದೆ ಸಾಗುತ್ತವೆ. ವೃತ್ತಿಜೀವನದಲ್ಲಿ ಇಂದು ಮಾತಿನ ಕೌಶಲ್ಯ, ಸಂಧಾನಶಕ್ತಿ ಮತ್ತು ನ್ಯಾಯಬುದ್ಧಿ ನಿಮಗೆ ಒಳ್ಳೆಯ ಹೆಸರು ತಂದುಕೊಡಬಹುದು.
ಹೊಸ ಅವಕಾಶಗಳು ತಲೆದೋರಬಹುದು, ವಿಶೇಷವಾಗಿ ಸಹಕಾರ ಅಗತ್ಯವಿರುವ ಕೆಲಸಗಳಲ್ಲಿ ನೀವು ಯಶಸ್ಸು ಕಾಣುತ್ತೀರಿ. ವ್ಯಾಪಾರಿಗಳಿಗೆ ಇಂದು ಸ್ಥಿರವಾದ ಲಾಭದ ಸೂಚನೆ. ಹಣಕಾಸಿನಲ್ಲಿ ಇಂದು ಜಾಗ್ರತೆ ಅಗತ್ಯ. ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ ಯೋಜಿತವಾಗಿ ಹಣ ಬಳಸಿದರೆ ಸ್ಥಿರತೆ ಉಳಿಯುತ್ತದೆ. ಹೂಡಿಕೆಯಲ್ಲಿ ಇಂದು ತ್ವರಿತ ನಿರ್ಧಾರ ಮಾಡದಿರುವುದು ಒಳಿತು. ಕುಟುಂಬ ಜೀವನದಲ್ಲಿ ಇಂದು ಶಾಂತಿ ಮತ್ತು ಸ್ನೇಹಭಾವನೆ ಹೆಚ್ಚಾಗುತ್ತದೆ. ಮನೆಯವರೊಂದಿಗೆ ಹಿತಕರ ಮಾತುಕತೆ ನಡೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಮಜಾಯಿಷಿ ಹೆಚ್ಚುವ ಸಾಧ್ಯತೆ. ಸ್ನೇಹಿತರಿಂದ ಸಹಾಯಕ ಸಲಹೆಗಳು ದೊರೆಯಬಹುದು. ಆರೋಗ್ಯದ ವಿಷಯದಲ್ಲಿ ಇಂದು ಮನಸ್ಸನ್ನು ಹಗುರವಾಗಿಡುವುದು ಮುಖ್ಯ. ಸಮತೋಲನ ಆಹಾರ, ನಡಿಗೆ ಮತ್ತು ಸ್ವಲ್ಪ ವಿಶ್ರಾಂತಿ ನಿಮಗೆ ಉತ್ತಮ ಶಕ್ತಿಯನ್ನು ನೀಡುತ್ತವೆ. ಒಟ್ಟಾರೆಯಾಗಿ ಇಂದು ನೀವು ತಾಳ್ಮೆಯಿಂದ ಮತ್ತು ನಿಶ್ಚಿತ ಮನೋಭಾವದಿಂದ ನಡೆದುಕೊಂಡರೆ ದಿನ ಸಕಾರಾತ್ಮಕವಾಗಿ ನೆರವೇರುತ್ತದೆ. ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ದೃಢನಿಶ್ಚಯ, ಒಳಚೈತನ್ಯ ಮತ್ತು ಆಳವಾದ ಚಿಂತನೆ ಮುಖ್ಯ ಪಾತ್ರ ವಹಿಸುತ್ತವೆ. ಬೆಳಗಿನ ವೇಳೆಯಲ್ಲಿ ಕೆಲವು ವಿಚಾರಗಳು ಮನಸ್ಸಿಗೆ ಒತ್ತಡ ತರಬಹುದು, ಆದರೆ ಸಮಯ ಕಳೆಯುತ್ತಲೇ ನಿಮ್ಮ ಒಳಗಿನ ಶಕ್ತಿ ಮತ್ತೆ ಸಮತೋಲನಕ್ಕೆ ತರುತ್ತದೆ. ವೃತ್ತಿಜೀವನದಲ್ಲಿ ಇಂದು ನೀವು ಮಾಡಿದ ಪರಿಶ್ರಮ ಗಮನ ಸೆಳೆಯುತ್ತದೆ. ಕೆಲಸದಲ್ಲಿ ಕೆಲವು ಸವಾಲುಗಳು ಬಂದರೂ ನಿಮ್ಮ ತಾಳ್ಮೆ ಮತ್ತು ಗಾಢ ಗಮನದಿಂದ ಅವನ್ನು ಸುಲಭವಾಗಿ ಬಗೆಹರಿಸಬಹುದು. ವ್ಯಾಪಾರಿಗಳಿಗೆ ಇಂದು ಚಿಕ್ಕ ಮಟ್ಟದ ಲಾಭ ಮತ್ತು ಹೊಸ ಸಂಪರ್ಕಗಳ ಸಾಧ್ಯತೆ. ಹಣಕಾಸಿನಲ್ಲಿ ಇಂದು ಜಾಗ್ರತೆ ಮುಖ್ಯ. ಅನಿರೀಕ್ಷಿತ ವೆಚ್ಚ ಕಾಣಿಸಬಹುದು, ಆದರೂ ನಿಯಂತ್ರಣ ಕಾಪಾಡಿಕೊಂಡರೆ ಸಮಸ್ಯೆಯಾಗುವುದಿಲ್ಲ. ಹೂಡಿಕೆ ವಿಚಾರದಲ್ಲಿ ಇಂದು ನಿಧಾನವಾಗಿ ಯೋಚಿಸಿ ಮುಂದೆ ಸಾಗುವುದು ಒಳಿತು. ಕುಟುಂಬ ಜೀವನದಲ್ಲಿ ಇಂದು ಗಂಭೀರ ಮಾತುಕತೆಗಳು ನಡೆಯಬಹುದು. ಮನಸ್ಸಿನ ವಿಷಯಗಳನ್ನು ಹಿತವಾಗಿ ಹಂಚಿಕೊಂಡರೆ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಅಗತ್ಯ. ಸ್ನೇಹಿತರಿಂದ ಬೆಂಬಲ ದೊರೆಯುವ ಸೂಚನೆಯಿದೆ. ಆರೋಗ್ಯದ ವಿಚಾರದಲ್ಲಿ ಇಂದು ಮಾನಸಿಕ ವಿಶ್ರಾಂತಿ ಅಗತ್ಯ. ಅತಿಯಾದ ಯೋಚನೆ ತಪ್ಪಿಸಿ ಧ್ಯಾನ, ನಡಿಗೆ ಅಥವಾ ಸ್ವಲ್ಪ ಕಾಲ ಒಂದೇ ಇರೋದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಒಟ್ಟಾರೆಯಾಗಿ ಇಂದು ನಿಮ್ಮ ಸ್ಥೈರ್ಯ, ನಿಶ್ಚಯ ಮತ್ತು ಒಳಗಿನ ಶಕ್ತಿ ದಿನವನ್ನು ಯಶಸ್ವಿಯಾಗಿಸಲು ಸಹಕಾರಿಯಾಗುತ್ತದೆ. ಧನಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಧನು ರಾಶಿಯವರೇ, ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ದೂರದೃಷ್ಟಿ ಉತ್ತಮ ಫಲ ನೀಡುವ ದಿನ. ಬೆಳಗ್ಗೆ ಕೆಲವು ನಿರ್ಧಾರಗಳಲ್ಲಿ ಗೊಂದಲ ಕಂಡರೂ ಮಧ್ಯಾಹ್ನಕ್ಕೆ ಪರಿಸ್ಥಿತಿ ಸ್ಪಷ್ಟವಾಗುತ್ತಾ ನಿಮ್ಮ ದಾರಿಯು ಸುಲಭವಾಗಿ ಕಂಡುಬರುತ್ತದೆ. ವೃತ್ತಿಜೀವನದಲ್ಲಿ ಇಂದು ಹೊಸ ಚಾನ್ಸ್ಗಳು ಎದುರಾಗುವ ಸಾಧ್ಯತೆ ಇದೆ. ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಮಾನ್ಯತೆ ಸಿಗಬಹುದು. ಕೆಲಸದಲ್ಲಿ ಚುರುಕು ಮತ್ತು ಹೊಣೆಗಾರಿಕೆಯುಳ್ಳ ಪಾತ್ರ ವಹಿಸಬೇಕಾಗುತ್ತದೆ. ವ್ಯಾಪಾರಿಗಳಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ ಒಳ್ಳೆಯ ವಿಚಾರ ಶುರುವಾಗುವ ಸೂಚನೆ. ಹಣಕಾಸಿನಲ್ಲಿ ಇಂದು ಸಹಜ ಸ್ಥಿರತೆ. ಅನಗತ್ಯ ಖರ್ಚು ಕಡಿಮೆ ಮಾಡುವ ಪ್ರಯತ್ನ ಮಾಡುವುದು ಲಾಭಕಾರಿ. ಕುಟುಂಬದಲ್ಲಿ ಇಂದು ಸಂತಸದ ವಾತಾವರಣ. ಮನೆಯಲ್ಲಿ ಚಿಕ್ಕ ಮಾತುಕತೆಗಳು ನಡೆದರೂ ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಸಹಕಾರ ಮತ್ತು ಮೆಚ್ಚುಗೆಯ ವಾತಾವರಣ ಹೆಚ್ಚಾಗುತ್ತದೆ. ಸ್ನೇಹಿತರಿಂದ ಸಹಾಯ ಅಥವಾ ಉತ್ತಮ ಸುದ್ದಿ ಸಿಗುವ ಸಾಧ್ಯತೆ. ಆರೋಗ್ಯದ ವಿಷಯದಲ್ಲಿ ಇಂದು ಜಾಗೃತೆಯಿಂದ ನಡೆದುಕೊಳ್ಳಬೇಕು. ಕೆಲಸದ ಒತ್ತಡ ಮಧ್ಯಾಹ್ನಕ್ಕೆ ಹೆಚ್ಚಾಗಬಹುದು, ಆದ್ದರಿಂದ ಸಮಯ ಸಿಕ್ಕಾಗ ಮನಸ್ಸಿಗೆ ವಿಶ್ರಾಂತಿ ನೀಡುವ ಚಟುವಟಿಕೆಗಳು ಲಾಭಕಾರಿ. ಸ್ವಲ್ಪ ನಡಿಗೆ, ಯೋಗ ಅಥವಾ ಗಾಢ ಉಸಿರಾಟ ನಿಮ್ಮ ಶಕ್ತಿ ಮತ್ತು ಸಮತೋಲನವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಇಂದು ನೀವು ತೆಗೆದುಕೊಳ್ಳುವ ಸ್ಪಷ್ಟ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ ನಿಮ್ಮ ದಿನವನ್ನು ಯಶಸ್ವಿಗೆ ನಡೆಸುತ್ತವೆ. ತಾಳ್ಮೆ ಮತ್ತು ದೃಢವಿಶ್ವಾಸ ಇಟ್ಟರೆ ದಿನ ಉತ್ತಮವಾಗಿ ಮುಗಿಯಲಿದೆ. ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರೇ, ಇಂದು ನಿಮಗೆ ಜವಾಬ್ದಾರಿ ಮತ್ತು ಶಿಸ್ತು ಮುಖ್ಯ ಪಾತ್ರ ವಹಿಸುವ ದಿನ. ಬೆಳಿಗ್ಗೆ ಸಣ್ಣ ವಿಳಂಬಗಳು ಅಥವಾ ಒತ್ತಡದ ಕಾರ್ಯಗಳು ಎದುರಾದರೂ ಮಧ್ಯಾಹ್ನಕ್ಕೆ ನಿಮ್ಮ ಯೋಜನೆಗಳು ಸರಿಹೊಂದುತ್ತಾ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ವೃತ್ತಿಜೀವನದಲ್ಲಿ ಇಂದು ಗಮನ ಮತ್ತು ಕಠಿಣ ಪರಿಶ್ರಮ ಬೇಕಾಗುವ ಕೆಲಸಗಳು ಎದುರಾಗಬಹುದು. ಮೇಲಾಧಿಕಾರಿಗಳು ನಿಮ್ಮ ನಿಷ್ಠೆಯನ್ನು ಗಮನಿಸುವ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ಸಂಪೂರ್ಣವಾಗಿ ಸ್ಪಷ್ಟವಾಗದಿದ್ದರೂ ಅವು ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗಬಹುದು. ವ್ಯಾಪಾರಿಗಳಿಗೆ ಇಂದು ನಿಧಾನಗತಿಯ ಲಾಭ, ಆದರೆ ಸುರಕ್ಷಿತ. ಹಣಕಾಸಿನಲ್ಲಿ ಇಂದು ಜಾಗ್ರತೆಯೇ ಮುಖ್ಯ. ಅನಗತ್ಯ ಖರ್ಚುಗಳಿಂದ ದೂರವಿದ್ದು ಯೋಜಿತ ವೆಚ್ಚಗಳನ್ನು ಮಾತ್ರ ನಿರ್ವಹಿಸುವುದು ಉತ್ತಮ. ಹೂಡಿಕೆ ಮಾಡಲು ಇಂದು ಅತ್ಯುತ್ತಮ ದಿನವಲ್ಲ, ನಿಧಾನವಾಗಿ ವಿಚಾರಿಸಿ ಕ್ರಮ ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಇಂದು ಸಹಜ ಶಾಂತಿ. ಕೆಲವು ವಿಷಯಗಳಲ್ಲಿ ನಿಮ್ಮ ಸಲಹೆ ಅಗತ್ಯವಾಗಬಹುದು. ಮನೆಯ ಕೆಲಸಗಳಲ್ಲಿ ಸಹಕಾರ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ, ಸ್ಥಿರತೆ ಮತ್ತು ಪರಸ್ಪರ ಗೌರವ ಹೆಚ್ಚಾಗುವ ಸಾಧ್ಯತೆ.
ಆರೋಗ್ಯದ ವಿಷಯದಲ್ಲಿ ಇಂದು ಹೆಚ್ಚು ದುಡಿಯುವ ಪ್ರವೃತ್ತಿ ಕಂಡುಬರುತ್ತದೆ, ಅದರಿಂದ ಸ್ವಲ್ಪ ತಾಕುಂಟಾಗಬಹುದು. ಸಮಯ ಸಿಕ್ಕಾಗ ಸ್ವಲ್ಪ ನಡಿಗೆ, ಯೋಗ ಅಥವಾ ವಿಶ್ರಾಂತಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆಹಾರ ಮತ್ತು ನಿದ್ರೆ ಕ್ರಮದಲ್ಲೇ ಇರಲಿ. ಒಟ್ಟಾರೆಯಾಗಿ ಇಂದು ನಿಮ್ಮ ಶಿಸ್ತು, ತಾಳ್ಮೆ ಮತ್ತು ಯೋಜನೆಯಿಂದ ದಿನ ಯಶಸ್ವಿಯಾಗುತ್ತದೆ. ನಿಧಾನವಾಗಿ ಸಾಗಿದರೂ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಎಂಬ ಭರವಸೆ ದಿನದ ಕೊನೆಯಲ್ಲಿ ಸಿಗುತ್ತದೆ. ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕುಂಭ ರಾಶಿಯವರೇ, ಇಂದು ನಿಮ್ಮ ಸೃಜನಶೀಲತೆ, ಹೊಸ ಆಲೋಚನೆಗಳು ಮತ್ತು ಮಾನಸಿಕ ಶಕ್ತಿ ಬಲವಾಗಿರುತ್ತದೆ. ಬೆಳಿಗ್ಗೆ ಕೆಲವು ಅಸ್ಪಷ್ಟ ವಿಚಾರಗಳು ಮನಸ್ಸನ್ನು ಕಾಡಿದರೂ ಮಧ್ಯಾಹ್ನಕ್ಕೆ ಚಿಂತನೆ ಸ್ಪಷ್ಟವಾಗುತ್ತದೆ ಮತ್ತು ಹೊಸ ದಾರಿಯ ಆಲೋಚನೆಗಳು ಮೂಡುತ್ತವೆ. ವೃತ್ತಿಜೀವನದಲ್ಲಿ ಇಂದು ಹೊಸ ವಿಧಾನಗಳನ್ನು ಪ್ರಯತ್ನಿಸುವುದು ಫಲಕಾರಿ. ತಂಡದವರಿಂದ ಬೆಂಬಲ ದೊರೆಯುತ್ತದೆ. ತಾಂತ್ರಿಕ, ಕ್ರಿಯೇಟಿವ್, ಸಂಶೋಧನೆಗೆ ಸಂಬಂಧಿಸಿದವರಿಗೆ ಉತ್ತಮ ದಿನ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು, ಆದರೆ ತಕ್ಷಣದ ಲಾಭವಿಲ್ಲ, ದೀರ್ಘಾವಧಿಯಲ್ಲಿ ಪ್ರಯೋಜನ. ಹಣಕಾಸಿನ ವಿಷಯದಲ್ಲಿ ಇಂದು ಸಮತೋಲನ ಅತ್ಯಗತ್ಯ. ಅನಿರೀಕ್ಷಿತ ವೆಚ್ಚಗಳು ಬರಬಹುದು, ಆದ್ದರಿಂದ ನಿಧಾನವಾಗಿ ನಿರ್ಧಾರ ಮಾಡಿ. ಹೂಡಿಕೆಗಾಗಿ ಇಂದು ತಟಸ್ಥ ದಿನ, ತ್ವರಿತ ನಿರ್ಧಾರ ಬೇಡ. ಕುಟುಂಬದಲ್ಲಿ ಹೊಸ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ನಿಮ್ಮ ಮಾತುಗಳಿಗೆ ಎಲ್ಲರೂ ಮಹತ್ವ ಕೊಡುತ್ತಾರೆ. ದಾಂಪತ್ಯದಲ್ಲಿ ಸ್ಪಷ್ಟ ಮಾತು ಮತ್ತು ನೈಜ ವ್ಯವಹಾರ ಅಗತ್ಯ. ಸ್ನೇಹಿತರಿಂದ ಸಹಾಯ ದೊರೆಯುವ ಸಾಧ್ಯತೆ. ಆರೋಗ್ಯದ ವಿಷಯದಲ್ಲಿ ಇಂದು ಮಾನಸಿಕ ಶ್ರಮ ಹೆಚ್ಚು. ಎಲೆಕ್ಟ್ರಾನಿಕ್ ಸಾಧನಗಳ ಬಳಕೆ ಕಡಿಮೆ ಮಾಡಿದರೆ ಒತ್ತಡ ತಗ್ಗುತ್ತದೆ. ಸ್ವಲ್ಪ ಧ್ಯಾನ ಅಥವಾ ಶಾಂತ ನಡಿಗೆ ನಿಮಗೆ ಸಮಾಧಾನ ತರಬಹುದು. ಒಟ್ಟಾರೆ ಇಂದು ನಿಮ್ಮ ಆಲೋಚನೆಗಳು, ಯೋಜನೆಗಳು ಮತ್ತು ಸಂವಾದಗಳು ನಿಮಗೆ ಹೊಸ ದಾರಿಯನ್ನು ತೆರೆದಿಡುವ ದಿನ. ಸ್ವಲ್ಪ ತಾಳ್ಮೆ ಮತ್ತು ಸ್ಪಷ್ಟ ಮಾತಿನಿಂದ ನಿಮಗೆ ಶುಭ ಫಲ ಸಿಗುತ್ತದೆ. ಮೀನರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೀನ ರಾಶಿಯವರೇ, ಇಂದು ಭಾವನೆಗಳು, ಒಳಗುಟ್ಟುಗಳು ಮತ್ತು ಅಂತರ್ಜ್ಞಾನ ಬಲವಾಗಿರುವ ದಿನ. ಬೆಳಿಗ್ಗೆ ಕೆಲವು ಹಳೆಯ ವಿಚಾರಗಳು ಮನಸ್ಸನ್ನು ಕಾಡಬಹುದು, ಆದರೆ ಮಧ್ಯಾಹ್ನಕ್ಕೆ ನಿಮ್ಮ ಮನಸ್ಸು ಸ್ಥಿರವಾಗಿ ಕೆಲಸಗಳಿಗೆ ಹೊಸ ಉತ್ಸಾಹ ಬರುತ್ತದೆ. ವೃತ್ತಿಜೀವನದಲ್ಲಿ ಇಂದು ಕಲಾತ್ಮಕತೆ, ಸಂವಹನ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಮಾತುಗಳಿಗೆ ಪ್ರಭಾವ ಇರುತ್ತದೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ. ವ್ಯಾಪಾರಿಗಳಿಗೆ ನಿಧಾನವಾದರೂ ಲಾಭದ ಸೂಚನೆ ಇದೆ. ಹಣಕಾಸಿನ ವಿಷಯದಲ್ಲಿ ಇಂದು ಎಚ್ಚರಿಕೆಯಿಂದ ನಡೆಯುವುದು ಉತ್ತಮ. ಅಗತ್ಯವಿಲ್ಲದ ವೆಚ್ಚಗಳನ್ನು ತಪ್ಪಿಸಿ. ಸಾಲ, ಹೂಡಿಕೆಗಳ ಬಗ್ಗೆ ತ್ವರಿತ ನಿರ್ಧಾರ ಬೇಡ, ತಾಳ್ಮೆಯಿಂದ ಯೋಚಿಸಿ. ಕುಟುಂಬದಲ್ಲಿ ಶಾಂತ ಪರಿಸ್ಥಿತಿ, ಆದರೆ ನಿಮ್ಮ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಿದರೆ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತವೆ. ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಅರ್ಥೈಸಿಕೆ ಹೆಚ್ಚಾಗುತ್ತದೆ. ಸ್ನೇಹಿತರಿಂದ ಸಹಾಯಕ ಸಂದೇಶಗಳು ಅಥವಾ ಬೆಂಬಲ ಬರಬಹುದು. ಆರೋಗ್ಯದ ವಿಷಯದಲ್ಲಿ ಇಂದು ದೇಹಕ್ಕಿಂತ ಮನಸ್ಸಿನ ಆರೈಕೆ ಮುಖ್ಯ. ಹೆಚ್ಚು ಯೋಚನೆ, ಭಾವನಾತ್ಮಕ ಒತ್ತಡವು ಆಯಾಸ ತರಬಹುದು. ಸಮಾಧಾನ ನೀಡುವ ಸಂಗೀತ, ಧ್ಯಾನ ಅಥವಾ ಸ್ವಲ್ಪ ವಿಶ್ರಾಂತಿ ನಿಮಗೆ ತುಂಬಾ ಉಪಯೋಗ. ಒಟ್ಟಾರೆ ಇಂದು ನಿಮ್ಮ ಒಳಗಿರುವ ಶಕ್ತಿ, ಅನುಭವ ಮತ್ತು ಅಂತರ್ಜ್ಞಾನವು ನಿಮಗೆ ದಾರಿ ತೋರಿಸುವ ದಿನ. ಮೃದುವಾದ ಸ್ವಭಾವ, ತಾಳ್ಮೆ ಮತ್ತು ಸ್ಪಷ್ಟ ಯೋಚನೆಯಿಂದ ಇಂದು ಶುಭ ಫಲಗಳು ನಿಮ್ಮತ್ತ ಬರಲಿವೆ. ಇದಿಷ್ಟು ದಿನ ಭವಿಷ್ಯದ ಫಲಾನುಫಲಗಳಾಗಿತ್ತು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮಾಸ ಭವಿಷ್ಯ, ವರ್ಷ ಭವಿಷ್ಯ ಎಲ್ಲವನ್ನ ಕೂಡ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ.